ಇಲ್ಲಿವರೆಗೂ ನಾವು ಮಾತಾಡ್ತಾ ಇದ್ವಿ ಕತ್ತಲಲ್ಲಿ ಕರ್ನಾಟಕ ಮತ್ತು ಕರೆಂಟ್ ಇಲ್ಲ. 3 ಗಂಟೆ 4 ಗಂಟೆ 4 ಗಂಟೆಯಿಂದ 5 ಗಂಟೆ 5 ಗಂಟೆ 10 ಗಂಟೆ. ಗ್ರಾಮೀಣ ಪ್ರದೇಶದಲ್ಲಿ 8 ಹೇಳಿದ್ದಾರೆ, 10 ಇದೆ ಇವಾಗ ನನ್ನ ಪ್ರಕಾರದಲ್ಲಿ. 10-11 ಗಂಟೆ ಇದೆ. ಒಂದು ಸ್ವಲ್ಪ ಈ ಕಡೆ ಎಳ್ಕೊಂಡ್ಬಿಟ್ರೆ ನಮ್ಗೊಂಥರ ಎಷ್ಟು ಮಜಾ ಇರುತ್ತೆ ಅಲ್ಲ. ಬೆಳಗ್ಗೆನೂ ಕತ್ಲೆ, ರಾತ್ರಿನೂ ಕತ್ಲೆ, ಯಾವಾಗ ಬೇಕಾದ್ರೂ ಇರ್ಬೋದು, ಹೆಂಗ್ ಬೇಕಾದ್ರೂ ಇರ್ಬೋದು ಸೂರ್ಯ ಇಲ್ದಿದ್ರೆ. ಆದರೆ ಈ ಶಾಲೆಯ ಜನ ಮಾತ್ರ ಅದರಿಂದ ದೂರ ಸಾಗಿ ಹೋಗಿದ್ದಾರೆ. ಹೇಗೆ ಅಂದ್ರೆ ಕರೆಂಟ್ ಉಳಿಸೋದಲ್ಲ, ಕಾಸು ಬೇರೆ ಮಾಡ್ತಿದ್ದಾರೆ ನೋಡಿ. ಇದು ಉಡುಪಿಯ ತೆಕ್ಕಟ್ಟಿಯಲ್ಲಿರುವ ಗುರುಕುಲ ಶಾಲೆ. ಶಾಲೆಯ ಮೇಲ್ಛಾವಣಿಯಲ್ಲಿ ಸೋಲಾರ್ ಪವರ್ ಪ್ಯಾನೆಲ್ ಅಳವಡಿಸಿ ತಮ್ಮ ಸ್ಕೂಲ್ಗೆ ಬೇಕಾದ ವಿದ್ಯುತ್ ಅನ್ನ ಅಲ್ಲೇ ಉತ್ಪಾದಿಸಿಕೊಳ್ತಾರೆ. ಅಲ್ಲದೆ ಸರ್ಕಾರಕ್ಕೂ ವಿದ್ಯುತ್ ಮಾಡ್ತಿದ್ದಾರೆ. ಈ ಗುರುಕುಲ ಶಾಲೆಗೆ ತಿಂಗಳಿಗೆ 30,000 ರೂಪಾಯಿ ವಿದ್ಯುತ್ ಬಿಲ್ ಬರ್ತಿತ್ತು. ಇದರಿಂದಾಗಿ ಸೋಲಾರ್ನಿಂದ ವಿದ್ಯುತ್ ಉತ್ಪಾದಿಸೋಕೆ ಮುಂದಾದ್ರು. ಬಂಟ್ ಅನ್ನೋ ಕಂಪನಿಯಿಂದ ಶಾಲೆಯ ಮೇಲ್ಛಾವಣಿಯಲ್ಲಿ 5,000 ಚದರಡಿಯಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಲಾಯಿತು. ಈಗ ಪ್ರತಿದಿನ ಸರಾಸರಿ 200 ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ. ನಮಗೆ ಬೇಕಾದಷ್ಟನ್ನ ನಾವು ಉಪಯೋಗಿಸಿಕೊಂಡು ಹೆಚ್ಚಿಗೆ ಉತ್ಪಾದನೆಯನ್ನ ಮಾಡಿ ಅದನ್ನ ಮೆಸ್ಕಾಮಿನವರಿಗೆ ಕೊಡುವುದರ ಮೂಲಕ ಅವರಿಂದ ನಮಗೊಂದು ಇನ್ಕಮ್ ಬರ್ತದೆ. ನಾವು ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಹಂತ ಹಂತವಾಗಿ ತುಂಬಿಕೊಳ್ಳುವುದಕ್ಕೆ ಅದೊಂದು ಸಹಾಯಕವಾಗುತ್ತದೆ. ಈ ಸೋಲಾರ್ ಪ್ಯಾನೆಲ್ನಿಂದಾಗಿ ಶಾಲೆಗೆ ಬರ್ತಿದ್ದ 30,000 ವಿದ್ಯುತ್ ಬಿಲ್ ಉಳಿದಿದೆ. ಜೊತೆಗೆ ಸರ್ಕಾರಕ್ಕೆ 9 ರೂಪಾಯಿ 50 ಪೈಸೆಗೆ ಯೂನಿಟ್ ವಿದ್ಯುತ್ ಮಾರ್ತಿದ್ದು ತಿಂಗಳಿಗೆ 26ರಿಂದ 28,000 ಆದಾಯ ಬರ್ತಿದೆ. ಸೋಲಾರ್ ಪ್ಯಾನೆಲ್ಗೆ ಹಾಕಿರೋ ಬಂಡವಾಳ 7 ವರ್ಷಗಳಲ್ಲಿ ವಾಪಸ್ ಬರಲಿದ್ದು ಸರ್ಕಾರದ ಜೊತೆ 25 ವರ್ಷ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನಾವು ಇನ್ಸ್ಟಾಲ್ ಮಾಡಿರೋ ಸಿಸ್ಟಮ್ ಇಲ್ಲಿ 50 ಕಿಲೋವ್ಯಾಟ್ ಅಂತ ಅಂದ್ರೆ ನಿಮಗೆ 200 ಯೂನಿಟ್ಸ್ ಪರ್ ಡೇ ಜನರೇಷನ್ ಆಗುತ್ತೆ. ಅದರಲ್ಲಿ 5,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಇದನ್ನ ಕವರ್ ಮಾಡಿದೀವಿ. ಆಲ್ಮೋಸ್ಟ್ ಅವರ ರೂಫ್ ಎಂಟಿ ಆಗಿರೋದ್ರಿಂದ ಆ ಎಂಟಿ ರೂಫ್ ನ ಯೂಸ್ ಮಾಡಿಕೊಂಡು ಸೋಲಾರ್ ಮಾಡೆಲ್ಸ್ ನ ಇನ್ಸ್ಟಾಲ್ ಮಾಡಿದ್ವಿ. 198 ಮಾಡೆಲ್ಸ್ ನ ಈ ಸಿಸ್ಟಮ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ವಿ. ಮನೆಗಳಲ್ಲೂ ಈ ರೀತಿಯಾಗಿ ವಿದ್ಯುತ್ ಉತ್ಪಾದಿಸಿ ಸರ್ಕಾರಕ್ಕೆ ಮಾರಬಹುದು. ಒಮ್ಮೆ ನೀವು ಟ್ರೈ ಮಾಡಿ. ಮೊದಲು ದುಬಾರಿ ಅನಿಸಿದ್ರೂ ದೂರದೃಷ್ಟಿಯಿಂದ ಲಾಭದಾಯಕ. ಕ್ಯಾಮರಾಮನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಆಲ್ರೈಟ್, ಈ ಕುರಿತು ಒಂದಷ್ಟು ಬೇಗ ಮುಗಿಸ್ಕೊಳ್ಳೋಣ, ಮಾತಾಡೋಣ. ಶ್ರೀ ಅಪ್ಪಣ್ಣ ಹೆಗ್ಗಡೆ, ಆ ಗುರುಕುಲ ಸ್ಕೂಲ್ನ ಟ್ರಸ್ಟಿ, ನಮ್ಮ ಜೊತೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಆಮೇಲೆ ಯಾವಾಗ ಸ್ಟಾರ್ಟ್ ಆಗಿದ್ದು ಸ್ಕೂಲ್ ಇದು? ಸ್ಕೂಲ್ ಇದು ಮೊನ್ನೆ 3ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ಹಾಗಲ್ಲ ಸರ್, ಎಷ್ಟು ವರ್ಷ ಆಯ್ತು ಗುರುಕುಲ ಮಾಡಿ? ಆ ದಿವಸ ಕಮೆನ್ಸ್ ಮಾಡಿದ್ದೇವೆ. ಅಲ್ರಿ ಸರ್, ಈಗ ಗುರುಕುಲ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಗುರುಕುಲ 10 ವರ್ಷ ಆಯ್ತು ಸರ್. ಇದು 10th ಇಯರ್. 10th ಇಯರ್. ಎಷ್ಟು ಮಕ್ಕಳಿವೆ? 1,200 ಮಕ್ಕಳಿದ್ದಾರೆ. ಓಕೆ, ಏನು ಡೊನೇಷನ್ ಜಾಸ್ತಿ ಇಲ್ವಾ? ಇಲ್ಲ. ಅಂದ್ರೆ ನಾವು ಎಲ್ಲ ರೀತಿಯ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ. ವೆರಿ ಗುಡ್. ಮತ್ತೆ ಹಾರ್ಸ್ ರೈಡಿಂಗ್, ಆಮೇಲೆ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇರುವವರಿಗೆ, ಯಕ್ಷಗಾನದಲ್ಲಿ ಆಸಕ್ತಿ ಇರುವವರಿಗೆ ಯೋಗ. ನರೇಂದ್ರ ಮೋದಿ ಅವರು ಯೋಗ ಮತ್ತೆ ಹಾರ್ಸ್ ರೈಡಿಂಗ್. ಈಗ ಸ್ವಿಮ್ಮಿಂಗ್ ಪೂಲ್ ಮಾಡುವ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಓಹೋ, ಸರಿ. ಈಗ ಯಾಕೆ ಸ್ಟಾರ್ಟ್ ಆಯ್ತಿದು? 30,000 ರೂಪಾಯಿ ಜಾಸ್ತಿ ಆಯ್ತು ಬಿಲ್ಲು ಅಂತಾನ, ಅಥವಾ ನಾವು ಏನಾದ್ರು ಒಂದು ಕೆಲಸ ಮಾಡೋಣ ಒಳ್ಳೇದು ಅಂತಾನ? ಯಾಕೆ ಶುರುವಾಯ್ತು? ಬಿಲ್ ಜಾಸ್ತಿ ಆಗ್ತದೆ ಅಂತ ಒಂದೇ ಕಾರಣ ಅಲ್ಲ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪವರ್ಗೆ ಸ್ಕಾರ್ಸಿಟಿ ಕರೆಕ್ಟ್. ಪ್ರತಿ ವರ್ಷನ ಈ ವರ್ಷ ಅಂತೂ ನಮ್ಮ ಹವಾಮಾನದ ವೈಪರೀತ್ಯದಿಂದ ನಾವು ಬಹಳ ಸಂಕಷ್ಟನ ಎದುರಿಸ್ತಾ ಇದ್ದೇವೆ. ಆದ್ರಿಂದ ನಮ್ಗೆ ನಿರಂತರವಾಗಿ ವಿದ್ಯುತ್ ಸಿಗಬೇಕಾದ್ರೆ ಈ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಬೇಕಾದದ್ದು ಅವಶ್ಯಕ. ಆ ದೃಷ್ಟಿಯಿಂದ ಅದರೊಂದಿಗೆ ನಾವೇನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಸೋಲಾರ್ ನಲ್ಲಿ ಶುರುವಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಆಮೇಲೆ ಅದನ್ನ ಈಗ ಸರ್ಕಾರ ನಮಗೆ ಹೆಚ್ಚುವರಿ ಆಗಿರೋದನ್ನ ಕೊಳ್ಳೋದ್ರಿಂದ ನಮಗೆ ಆ ಇನ್ಕಮ್ ಇಲ್ಲಿಂದ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ತುಂಬಿಸಿಕೊಳ್ಳಬಹುದು ಅಂತ ಹೇಳುವಂತ ದೃಷ್ಟಿ. ಮತ್ತೆ ನಾವು ಸ್ವತಂತ್ರವಾಗಿ ಬದುಕ್ತಕ್ಕಂತ ಯೋಚನೆ. ಸರ್ಕಾರನೇ ಡಿಪೆಂಡ್ ಆದ್ರೆ ಸರ್ಕಾರ ಎಲ್ರಿಗೂ ಸವಲತ್ತು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಕೊಡ್ತಾರೆ ಯೂನಿಟ್ಗೆ? 9 ರೂಪಾಯಿ 50 ಪೈಸೆ ಕೊಡ್ತಾರೆ. ಅದೇ 9 ರೂಪಾಯಿ ಮಾಮೂಲಿ ಎಲ್ಲರಿಗೂ ಅದನ್ನೇ ಕೊಡ್ತಿದ್ದಾರೆ. ಒಂದು ಫಿಕ್ಸ್ ಮಾಡಿದ್ದನ್ನ ನಾವು ಒಪ್ಕೊಳ್ಬೇಕು. ನಿಮ್ದೇನೋ ಶ್ರೀಮಂತರ ಸ್ಕೂಲು ಸರ್, 40 ಲಕ್ಷ ಹಾಕಿ ಮಾಡ್ಬಿಟ್ರಿ. ನಮ್ಮಂತ ಬಡವ್ರು ಏನ್ ಮಾಡೋದು?
ಅಲ್ಲ ನಾವು ಶ್ರೀಮಂತರು ಅಂತ ಹೇಳಿದ್ರೆ ನಾವು ಮಕ್ಕಳ ಹತ್ರ ಏನು ಫೀಸ್ ಮತ್ತೆ ಇದು ತಗೊಳೋದ್ ಬಿಟ್ರೆ, ಬಸ್ ಪಾಸ್ ತಗೊಳೋದ್ ಬಿಟ್ರೆ ಮತ್ತೆ ನಾವೇನು ಶ್ರೀಮಂತರು ಅಂತ ಹೇಳಿ ನಾವು ಬೇರೆ ಬೇರೆ ದುಡಿಮೆಯಲ್ಲಿ ಮಾಡಿದ್ದನ್ನ ಅದರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಮ್ಮ ದೇಶದಲ್ಲಿ ಆ ದೇಶ ಬಲಿಷ್ಠವಾಗಿ ಬೆಳೀಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ವಿದ್ಯೆ ಸಿಗಬೇಕಾದ್ರೆ, ಶಿಕ್ಷಣ ದೊರೆಯಬೇಕಾದದ್ದು ಅತ್ಯವಶ್ಯಕ. ಒಟ್ಟಲ್ಲಿ ಮೌಲ್ಯಾಧಾರಿತ ಸರಿ ಸರ್, ಒಪ್ಕೊಂಡೆ. ಈಗ ಒಟ್ಟಲ್ಲಿ ನಿಮ್ಗೆ ಹಾಕಿರೋ ದುಡ್ಡು ವಾಪಸ್ ಬರಬೇಕು ಅಂದ್ರೆ ಆಲ್ಮೋಸ್ಟ್ 10 years. ಅಲ್ಲ 10 years ಆಗ್ಬೋದು, 12 years ಆಗ್ಬೋದು. ಅದಕ್ಕೇನು ನಾವಿಲ್ಲ ಅಂದ್ರೆ ಹೇಗೋ ಖರ್ಚು ಮಾಡ್ಬೇಕಲ್ಲ ಪ್ರತಿ ತಿಂಗಳಿನಲ್ಲಿ. ಕರೆಕ್ಟ್, ಆ ದುಡ್ಡು ಉಳಿಯುತ್ತೆ. ಮತ್ತೆ ಈ ಪವರ್ ಸ್ಕ್ಯಾರ್ಸಿಟಿನ ಫೇಸ್ ಮಾಡೋದಕ್ಕೆ ನಮ್ದು ಒಂದು ಕಿಂಚಿತ್ ಸಹಾಯ ಆಗ್ತದಲ್ಲ. ಕರೆಕ್ಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಅದೇ ಜಾಗ ಇತ್ತು, ಯಾರೆಲ್ಲ ಸಾಮರ್ಥ್ಯ ಇದೆ, ಯಾರಿಗೆಲ್ಲ ಅದನ್ನ ಮಾಡಬೇಕು ಅಂತ ಇಷ್ಟ ಇದೆ, ಅವರು ಸ್ವತಂತ್ರವಾಗಿ ಅವರಿಗೆ ಬೇಕಾದಷ್ಟು ವಿದ್ಯುತ್ ಶಕ್ತಿಯನ್ನ ಸಂಪಾದಿಸಿಕೊಂಡು ಉಳಿದದನ್ನ ನಮ್ಮ ಸರ್ಕಾರ ಪಡ್ಕೊಳ್ಳೋಕೆ ಸಿದ್ಧವಾಗಿದೆ. ಆದ್ರಿಂದ ಇಂಥ ಅವಕಾಶದಲ್ಲಿ ನಮ್ಮ ಹತ್ರ ಸ್ವಲ್ಪ ಹಣ ಕೊರತೆ ಆದ್ರೂ ಈ ಕಮರ್ಷಿಯಲ್ ಬ್ಯಾಂಕ್ನವರು ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ನವರು ಅದಕ್ಕೆ ಸಾಲ ಕೊಡ್ತಾರೆ. ಅವ್ರ ಸಾಲವನ್ನ ನಾವು ತೀರ್ಸೋದಕ್ಕೂ ಒಂದು ಆಧಾರ ಆಗ್ತದಲ್ಲ. ಕರೆಕ್ಟ್ ಸರ್. ನೀವು ಇದಕ್ಕೆ ಸಾಲ ಕೊಟ್ಟಿದ್ದಾರಾ? ಇದಕ್ಕೆ ಸಾಲ ಕೊಟ್ಟಿದ್ದಾರಾ? ಹೌದು, ನಾವು ಸಾಲ ಸಿಂಡಿಕೇಟ್ ಬ್ಯಾಂಕ್ಗಳಿಂದ ಪಡ್ಕೊಂಡಿದ್ದೀವಿ. ಓಕೆ 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 ಓಕೆ. ಬಟ್ ಸೂಪರ್ ಸರ್, ವೆರಿ ಗುಡ್. ಇದು ಬಹಳ ಎಲ್ಲಾ ಕಡೆ ನಾವು ಕರೆಂಟ್ ಇಲ್ಲ ಅಂತ ಅಳ್ತಾ ಇದ್ರೆ ನೀವು ಆರಾಮಾಗಿ ಕರೆಂಟ್ ಮಾರ್ಕೊಂಡು ಕ್ಲೀನ್ ಆಗಿದ್ದೀರಿ. ಅಲ್ಲ, ಅದು ಆಗಬೇಕು. ಮತ್ತೆ ಉಳಿದವರು ಸಾಮರ್ಥ್ಯ ಇರೋರೆಲ್ಲ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಅಥವಾ ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಇವರೆಲ್ಲ ಸ್ವಲ್ಪ ಮನಸ್ಸು ಮಾಡಿ ಇಂಥದ್ದನ್ನು ಮಾಡಿದ್ರೆ ಸರಿಯಾಗಿ ನಾವು ಈ ಕರೆಂಟ್ ಪವರ್ನ ಇದನ್ನ ಸ್ಕ್ಯಾರ್ಸಿಟಿಯನ್ನ ಫೇಸ್ ಮಾಡೋದಕ್ಕೆ ಸ್ವಲ್ಪ ಸಹಾಯಕ ಆಗ್ತದೆ. ಪರ್ಫೆಕ್ಟ್ ಸರ್. ತಮ್ಮ ಮಾತು ಬಹಳ ಸರಿಯಾಗಿದೆ. ನೀವು ಆ ಲೀಡ್ ಅನ್ನ ತೆಗೆದುಕೊಂಡಿದ್ದೀರಿ ಉಡುಪಿನಲ್ಲಿ. ಉಡುಪಿ ಅಂತ ಜಾಗದಲ್ಲಿ ತೆಕ್ಕೊಂಡ ಮೇಲೆ ನಮ್ಮಂತ ಊರಿನಲ್ಲಿ ಇನ್ನೂ ಜಾಸ್ತಿ ಬಿಸಿಲು, ನಾವು ಆರಾಮಾಗಿ ತಗೋಬಹುದು ಈ ತೀರ್ಮಾನ ಅಂತ ಅನ್ಸುತ್ತೆ. ಅಲ್ಲ ಸರ್, ವರ್ಷದ ಎಲ್ಲಾ ತಿಂಗಳಲ್ಲೂ ಕೂಡ ಈಗ ಮಾರ್ಕೊಳ್ಳಕ್ಕೆ ಕರೆಂಟ್ ಇರುತ್ತಾ ಅಂತ? ಮಳೆಗಾಲದಲ್ಲೆಲ್ಲ ಕಷ್ಟ ಆಗುತ್ತಲ್ವಾ ಸರ್, ಬಿಸಿಲು ಇರಲ್ಲ. ಕೇಳಿಸ್ತಾ? ಹೌದು ಸರ್. ಮಳೆಗಾಲದಲ್ಲಿ ಕಷ್ಟ ಆಗಲ್ವಾ? ಪವರ್ ಸಿಗಲ್ವಲ್ಲ, ಸೂರ್ಯನೇ ಇರಲ್ವಲ್ಲ. ಮಳೆಗಾಲ ಪವರ್ ಸಿಗೋದಿಲ್ಲ ಅಂತ ಹೇಳಿಲ್ಲ, ಪವರ್ ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಅಷ್ಟೇ. ಪವರ್ ಸಿಗ್ತದೆ, ಯಾಕಂದ್ರೆ ಈಗ ನಮ್ಮ ಗಿಡ ಮರಗಳು ಮಳೆಗಾಲ ಅದು ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಅವು ಪಿಷ್ಟ ತಯಾರು ಮಾಡೋದಕ್ಕೆ ಆ ಸನ್ ರೇಷನ್ನಿಂದ ಅವುಗಳ ಆಹಾರ ತಯಾರು ಮಾಡೋದಲ್ಲ. ಅದರಿಂದ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು, ಕಡಿಮೆ ಆದ್ರೂ ನಮ್ಗೆ ಕೊರತೆ ಆಗೋದಿಲ್ಲ ಅದು. ಆಯ್ತು, ಆಲ್ ರೈಟ್, ಥ್ಯಾಂಕ್ ಯು. ಶ್ರೀ ಅಪ್ಪಣ್ಣ ಹೆಗಡೆ ಗುರುಕುಲ ಸ್ಕೂಲ್ ನ ಟ್ರಸ್ಟಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆ ಮಾಡಿದೀವಿ ಅಂತ. ಬಹಳ ಶಾಲಾ ಕಾಲೇಜುಗಳು ಮಾಡ್ಕೋಬಹುದು, ಕೆಲವೆಲ್ಲ ಮನೆಯಲ್ಲೂ ಮಾಡ್ಕೋತಾ ಇದ್ದಾರೆ. ಬಿಬಿಎಂಪಿ ಪಟ್ಟಕ್ಕಾಗಿ ಮುಂದುವರೆದ ರೆಸಾರ್ಟ್ ವಾಸ. ಕೊಡಗಿಗೆ ಹೊರಟರು ಕಾಂಗ್ರೆಸ್ ಕಾರ್ಪೊರೇಟರ್ಸ್. ಮೈತ್ರಿ ಕುರಿತು ಸ್ಪಷ್ಟನೆ ನೀಡಿದ್ರು ಎಚ್ಡಿಕೆ. ಹಲವೆಡೆ ಬರ, ಬಳ್ಳಾರಿಯಲ್ಲಿ ಪ್ರವಾಹ, ಮಳೆ ಅಬ್ಬರಕ್ಕೆ ಮನೆಗಳ ಮೇಲೇರಿ ಪ್ರಾಣ ಉಳಿಸಿಕೊಂಡ್ರು ಜನ. ಕನ್ನಡ ಸಾಹಿತ್ಯ ಲೋಕ ಕಂಡ ಅಪ್ರತಿಮ ಕಥೆಗಾರ, ಕಾದಂಬರಿಕಾರ, ಪರಿಸರದ ಕುರಿತು ಕತೆ ಹೇಳ್ತಿದ್ದ ವ್ಯಕ್ತಿ, ಕವಿ, ಸಾಹಿತ್ಯ ಕೃಷಿಗಾರ ಅಂದ್ರೆ ಅವರು ಕೆಪಿ ಪೂರ್ಣಚಂದ್ರ ತೇಜಸ್ವಿ.